ಈ ರೋಡ್ಗೆ ಅಟ್ಯಾಚ್ ಆದಾಗೆ ಅಂದರೆ ಇದು ಡಾಂಬರ್ ರೋಡಿಂದ 7ನೇ ಜಮೀನು. ಈ ರೋಡ್ನಿಂದ 7ನೇ ಜಮೀನು ನಾವು ತೋರಿಸ್ತಾ ಇರೋದು. ದಾರಿ ನೋಡಿ, ಇಲ್ಲಿ ಸೇತುವೆ ಮಾಡಿ ಇಲ್ಲಿಂದ ಇಲ್ಲಿವರೆಗೆ 30 ಅಡಿ ದಾರಿ. ಇದು ನಕಾಶ ರೋಡು. ನೋಡಿ, ಗಾಡಿ ನಿಂತು ಅಲ್ಲಿವರೆಗಂಟ ಆ ಗಾಡಿ ನಿಂತಿರತ್ತಪ್ಪೆ ಜಮೀನು. ಅಂದ್ರೆ ಒಂದು 50 ಮೀಟ್ರು ಒಳಗಡೆ, ಅಂದರೆ ಇದು 7ನೇ ಜಮೀನು. ಅರ್ಧ ಕಬ್ಬು ಹಾಕಾರೆ, ಒಟ್ಟಿಗೆ ಇದು 4 ಎಕರೆ. ಇನ್ನರ್ಧೆ ಬಾಳೆ. ರೆಡ್ ಸಾಯಿಲು. ಇದು ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಚಾಮರಾಜನಗರ NH ರೋಡ್ಗೆ 5ರಿಂದ 6 ಕಿಲೋಮೀಟ್ರ್ ಆಗುತ್ತೆ. ಒಂದು 80 ತೆಂಗಿನ ಗಿಡ, ಈ ಥರ 80ರಿಂದ 90 ತೆಂಗಿನ ಮರ. ಇನ್ನೆಲ್ಲ ಇನ್ನೊಂದು ವರ್ಷದ ದಶಕಿಗೆ ಕಡೆ ಟೈಮು. ಅದೆಲ್ಲ ಈ ಥರ ಅವೆ. ಇನ್ನೊಂದು ದಶಿ ಕಡೆ ಟೈಮು ತೆಂಗಿನ ಮರ. ಅಡಿಕೆ ಗಿಡ ನೋಡಿ, ಅಡಿಕೆ ಹಾಕಿ 1 ವರ್ಷ ಆಗದೆ. ಈ ಥರ ಈ ಮಟ್ಟಿಗೆ ಅಡಿಕೆ. ಅಡಿಕೆ ಗಿಡ ಇದು. ತೆಂಗಿನ ಮರ ನೋಡಿ, ಈ ಮಟಗಿರ ಸೊಸಿ 80ರಿಂದ 90 ಎಲ್ಲವೂ. ಇನ್ನೇನು ದಸಿ ಕಡ್ದವೆ ತಿಳ್ಳಿಗೆ. ಪೂರ್ತಿ ಎಲ್ಲಕ್ಕೂ ಡ್ರಿಪ್ ಇರಿಗೇಷನ್ ಆಗಿದೆ. ಅಡಿಕೆ, ತೆಂಗು, ಬಾಳೆ, ಕಬ್ಬು ಕಡ್ದವೆ ತೆಂಗಿನ ಮರ. ಬಾಳೆ ನೋಡಿ ಚೆನ್ನಾಗದೆ. ಎಲ್ಲಕ್ಕೂ ಡ್ರಿಪ್ ಮಾಡಿ ರೆಡಿ ಮಾಡಿದ್ರೆ 4 ಎಕರೆ. ಈ ಮಾಡ್ತಾ ಸೊಸಿ 80ರಿಂದ 90 ಸೊಸಿ ಅವ. ಒಂದು ಬೋರು. ಇವರು 1 ಎಕರೆಗೆ 30 ಲಕ್ಷ ರೂಪಾಯಿ ಹೇಳ್ತಾರೆ. ನೈಸ್ಲಿ ನೆಗೆಸಬಲ್ ಆಗುತ್ತೆ ನೋಡಿ ಸರ್. ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಆಗುತ್ತೆ ನೋಡಿ ಸರ್. ಬೇಕು ಅಂದರೆ ಕೆಳಗಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ತೋಟ ಸೂಪರ್ ಆಗದೆ. 4 ಎಕರೆ. ಅರ್ಧಕ್ಕೆ ತೆಂಗಿದೆ, ಇನ್ನು ಅರ್ಧ ತೆಂಗಿಲ್ಲ. ಒಂದು 80ರಿಂದ 90 ತೆಂಗಿನ ಮರ ಇದೆ, ಒಂದು 50 ಅಡಿಕೆ ಮರ ಇವೆ. ಧನ್ಯವಾದಗಳು.